ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿಲಾವರ. ನಾನು ಇವತ್ತಿನ ದಿವಸ ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂತಂದರೆ, ನಾನು ಇವತ್ತು ಕಿತ್ತೂರು ತಾಲೂಕಿನ ಸವಟಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಸವಟಿ ಗ್ರಾಮದ ಒಬ್ಬರು ರೈತರು ಇಲ್ಲಿ ಒಂದು ಕಾಟನ್ ಹತ್ತಿ ಬೆಳೆಯನ್ನು ಬೆಳೆಯಾಕತ್ತಿದ್ರು. ಆ ಹತ್ತಿ ಬೆಳೆಗೆ ಅವರು ನಮ್ಮ ಪ್ರಾಡಕ್ಟ್ SSPL ಪ್ರಾಡಕ್ಟನ್ನು ಯೂಸ್ ಮಾಡಿದರು. ಅವರು ಯಾವ ರೀತಿ ಯೂಸ್ ಮಾಡಿದಾರೆ ಮತ್ತು ಎಷ್ಟು ಸಲ ಅವರು ಯಾವ್ಯಾವ ಹಂತದಲ್ಲಿ ಅವರು ಈ ಒಂದು ನಮ್ಮ ಪ್ರಾಡಕ್ಟನ್ನು ಬಳಸಿ ಸ್ಪ್ರೇ ಮಾಡಿದ್ದಾರೆ, ಇಲ್ಲಿ ಬೆಳೆಯನ್ನು ನೋಡ್ಬೋದು. ನೇರವಾಗಿ ನಾನು ರೈತರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ರೈತರಂತೇಳಿ ನಾವು ಹೋಗಿ ನಾನು ಮಾತಾಡ್ತೀನಿ. ನಮಸ್ಕಾರ ರೈತರೇ, ತಮ್ಮ ಹೆಸರು ರೀ? ನಮ್ಮ ಹೆಸರು ಬಸವರಾಜ್ ಅಂತೇಳಿ. ಈಗ ಬಸವರಾಜ್ ಅವ್ರನ್ನ ನಾನು ಮಾತಾಡ್ಸಕ್ಕೆ ಬಂದಿದ್ದೀನಿ. ಬಸವರಾಜ್ ಅವರ, ಈಗ ನೀವು ಹತ್ತಿ ಬೆಳೆದಿರಿ, ಈ ಹತ್ತಿಗೆ ನೀವು ಫಸ್ಟ್ಗೆ ಸಾಲ ಗೊಬ್ಬರ ಅಂತ ಅದನ್ನು ಕೊಟ್ಟಿದ್ರಿ. ಇದಕ್ಕೆ 5 kg ರೀ ಕಾಟನ್ ರೀ. 5 kg ನೀವು ಗ್ರ್ಯಾನ್ಯುವಲ್ ಗೊಬ್ಬರವನ್ನು ಬಳಸಿದ್ರಿ. ನೆಕ್ಸ್ಟ್ ನೀವು ಅದ ಹತ್ತಿ ನಾಟಿ ಮಾಡಿದ ನಂತರ ಎಷ್ಟನೇ ದಿವಸಕ್ಕೆ ನೀವು ನಮ್ಮ ಹತ್ತಿ ಬೆಳೆಗೆ ಯಾವುದನ್ನ ಸ್ಪ್ರೇ ಮಾಡಿದ್ರಿ? ಕಾರ್ಬನ್ ರೀ. ಓನ್ಲಿ ಕಾರ್ಬನ್ ಅಷ್ಟೇ ಸ್ಪ್ರೇ ಮಾಡಿದ್ರಿ. ನೋಡ್ರಿ, ಇವ್ರು ಹೇಳ್ತಾರ ಓನ್ಲಿ ಇವರು ನಮ್ಮ SSPL ಪ್ರಾಡಕ್ಟ್ದಲ್ಲಿ ಇರುವಂಥ ಒಂದು ಕಾರ್ಬನ್ ಮಾತ್ರ ಸ್ಪ್ರೇ ಮಾಡಿದ್ರಿ ಅಂತ ಹೇಳ್ತಾರ. ಎರಡನೇ ಸ್ಪ್ರೇಯನ್ನು ಯಾವ್ದನ್ನ ಕೊಟ್ಟಿದ್ರಿ ಸರ್ ನೀವು? ಎರಡನೇ ಸಲ ಕಾರ್ಬನ್ ರೀ, ಜಾಕ್ಪಟ್ ರೀ. ಎರಡನೇ ಸಲಾನು ಇವ್ರು ಏನು ಹೇಳ್ತಾರ, ಅದನ್ನ ಎಷ್ಟನೇ ದಿವಸಕ್ಕೆ ಸ್ಪ್ರೇ ಮಾಡಿದ್ರಿ ಸರ್? ಇದನ್ನು ಒಂದನೇ ಸ್ಪ್ರೇ ಎಷ್ಟನೇ ದಿವಸಕ್ಕೆ ಮಾಡಿದ್ರಿ? ಒಂದನೇ ಸ್ಪ್ರೇ ಆದಂದ್ರೆ ಎಷ್ಟು ದಿವಸಕ್ಕೆ ಅದನ್ನ ಎರಡನೇ ಸ್ಪ್ರೇ ಕೊಟ್ರಿ? ಒಂದನೇ ಸ್ಪ್ರೇ 20 ದಿವ್ಸಕ್ಕೆ ಮಾಡಿದನ್ರಿ. ಹಾಂ, 20 ದಿವಸ ಆಗ್ಬೇಕ್ರಿ. ಒಂದು 10 ದಿವ್ಸಕ್ಕೆ ಎರಡನೇ ಸ್ಪ್ರೇ ಮಾಡಿದ್ರಿ. ಎರಡನೇ ಸ್ಪ್ರೇ ಮಾಡುವಾಗ ಅದನ್ನ ಯಾವ್ಯಾವ್ದನ್ನು ಕೊಟ್ರಿ ಸರ್? ಅದಕ್ಕೆ ಕಾರ್ಬನ್ ಕೊಟ್ಟನ್ರಿ. ಹಾಂ ಸರ್, ಜಾಕ್ಪಟ್ ಕೊಟ್ಟು. ನೋಡ್ರಿ, ಇವರು ಯಾವುದು ಇದಕ್ಕೆ ಕೆಮಿಕಲ್ಸ್ ಅದು ಏನಾರು ಕುಡಿಸಿದ್ರಿ ಸರ್ ನೀವು? ಇದರಲ್ಲಿ ಯಾವುದೇ ರಾಸಾಯನಿಕವನ್ನು ನಾವು ಬೆಳೆಸಿಲ್ಲ ಅಂತ ಹೇಳ್ತಾರ ಅವ್ರ. ಇಲ್ಲಿ ನೋಡ್ಬೋದು, ಈ ಹತ್ತಿಯನ್ನ ರಾಸಾಯನಿಕ ಬೆಳೆಸಲಿನ ನಮ್ಮದು SSPL ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ 2 ಸ್ಪ್ರೇದಲ್ಲಿ ಈ ತರ ಇಲ್ಲಿ ಉರುಳುಗಳು ನೋಡ್ಬೋದ್ರಿ. ಗಿಡ ಯಾವ ತರ ಹೆಲ್ದಿ ಆಗಿದೆ, ಗಿಡ ಯಾವ ತರ ಇಲ್ಲಿ ಬೆಳವಣಿಗೆ ಐತಿ, ಈ ಹತ್ತಿ ನೋಡ್ಬೋದ. ಇದನ್ನ ನೀವು 10 ಜನಕ್ಕೆ ಹೇಳಕ್ ಏನ್ ಬಯಸ್ತೀರಿ ಸರ್? ಇಲ್ಲನ್ರಿ, 10 ಜನ ನೋಡ್ಕ್ಯಾರ ಇದನ್ನ ಪ್ರಾಡಕ್ಟ್ ಬೆಳೆಸ್ಬೋದ್ರಿ ಅವ್ರು. ಹಾ ಸರ್, ಆದ್ರೆ ಚಲೋ ಐತ್ರಿ ಇದ. ಅದ ಗೌರ್ಮೆಂಟ್ ಗೊಬ್ಬರದಿಂದ ಇಷ್ಟೇನು ಇಷ್ಟು ಲಾಭ ಬರಲ್ರಿ ಅದ. ನಾವು ವರ್ಷ ಹಾಕಿ ನೋಡ್ತಾವ್ರಿ, ಇಷ್ಟೇನು ಬರಲ್ರಿ ಅದ, ಎಷ್ಟು ರಿಜ್ಯೂಲ್ ಕೊಡಲ್ರಿ ಅದ. ಈಗ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ನಿಮ್ಮ ಭೂಮಿ ಫಲವತ್ತತೆ ಹಾಳಾಗ್ತಾ ಇತ್ತ ಅಂತ ಹೇಳತ್ತೀರಿ ನೀವು? ಈಗ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಹಾಳಾಗ್ತೈತಿ. ನಾವು ಇಷ್ಟೊಂದು ಬೆಳವಣಿಗೆನೂ ಕಂಡಿರ್ಕಿಲ್ಲ, ಇಷ್ಟು ಬೆಳವಣಿಗೆ ನಾವು ಇದನ್ನ ಮಾಡ್ತಿರ್ಕಿಲ್ಲ ಅಂತ ಹೇಳ್ತಾರ. ಈಗ ಇದಕ್ಕೆ ಇವ್ರ ರಾಸಾಯನಿಕ ಮುಕ್ತ ಭಾರತ ಮಾಡಕ್ಕೆ ನಿಮಗೆ ಏನ್ ಅಭಿಪ್ರಾಯ ಇದೆ ಸರ್? ನಾವೇನು ಅಭಿಪ್ರಾಯ ಅಲ್ರಿ, ಮತ್ತೆಲ್ಲಾ ರೈತರೆಲ್ಲ ಅದನ್ನ ಉಪಯೋಗಿಸ್ತಾರಲ್ರಿ. ಅದನ್ನ ಬಿಟ್ಟು ಅದನ್ನ ಉಪಯೋಗಿಸಿದ್ರೆ ಚಲೋ ಆಗ್ತದೆ. ಆರೋಗ್ಯಕ್ಕೂ ಚಲೋ, ಹೊಲಕ್ಕೂ ಚಲೋ ರೀ. ಪೀಕು ಚಲೋ ಬರುತ್ತೆ, ಇಳುವರಿನೂ ಜಾಸ್ತಿ ತಗೋಬಹುದು. ಇಳುವರಿ ಚಲೋ ಆಕತ್ರಿ, ಮತ್ತೆ ಖರ್ಚು ಕಮ್ಮಿ ಬರ್ತದೆ. ಖರ್ಚು ಕಡಿಮೆ ಒಳಗೆ ಹೆಚ್ಚಿನ ಇಳುವರಿ ಪಡುವಂತ ಈ ಒಂದು ನಮ್ಮ ಸರ್ವಶ್ರೀಯಲ್ಲಿ ಐತೆ ಅಂತೇಳಿ ನೀವು ಹೇಳಕ್ಕೆ ಬಯಸ್ತೀರಿ. ಜೈ ಸರ್ವಶ್ರೀ. ಥ್ಯಾಂಕ್ ಯು ಸರ್.